ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸಂಜೆ ವಿಡಿಯೋ ಆಯಿತಾ, ಇವಾಗ ಮಾಡ್ತಾ ಇದ್ದೀನಲ್ಲ. ಸಾಯಂಕಾಲ ಆಗಿತ್ತು, ಒಂದು 5 ಗಂಟೆ ಆಗಿತ್ತು ಇದು ವಿಡಿಯೋ ಮಾಡಬೇಕಾದ್ರೆ ಆಯಿತಾ. ಸಂಜೆ ಟೈಮ್ ಎಲ್ಲ ನಮ್ಮ ಸೈಡು ಇವಾಗ ಮೊಹರಂ ಇದೆಯಲ್ಲ, ಹಾಗಾಗಿ ಹಳ್ಳಹಳ್ಳಿ ಬುಕ್ರು ಅಂತ ಬರ್ತಾರೆ ಆಯಿತಾ. ಆ ವಿಡಿಯೋ ನಾನು ಮಾಡ್ತಾ ಇರೋದು ಇವಾಗ ನೋಡಿ. ಮಕ್ಕಳಂತೂ ಅವ್ರು ಬಂದಿರ್ತಾರಲ್ಲ, ಅವ್ರು ಹಿಂದೆನೇ ಓಡಾಡ್ತಾ ಇರ್ತಾರೆ. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬಂದರು ನೋಡಿ ಅಲ್ಲಿ. ನನಗೆ ಅಂಜಿಕೆ ಬರುತ್ತೆ ಅವ್ರು ನೋಡಿದ್ರೆ, ಅಂದರೆ ನನಗೆ ಭಯ ಆಗುತ್ತೆ ಅವ್ರು ಮಾಡೋದು ನೋಡಿದ್ರೆ. ಅವ್ರಿಗೆ ಅಕ್ಕಿನೋ ಅಥವಾ ಕಾಸು ಹಂಗೆ ಕೊಡ್ತಾರೆ ನಮ್ಮ ಸೈಡ್. ಕಾಸು ಅಂದರೆ ಅಕ್ಕಿ ಅಥವಾ ದುಡ್ಡು ಕೊಡ್ತೀವಿ ನಮ್ಮ ಸೈಡ್. ಆದರೆ ಅಲ್ಲಿ ನೋಡಿ, ಆ ಥರ ಭಯ ಪಡಿಸೋದು ಏನೋ ನನಗಷ್ಟು ಗೊತ್ತಿಲ್ಲ. ಏನಾಯ್ತಪ್ಪ? ಅಂಜಿಕ್ ಬಂದೇನ್ಕ? ಫುಲ್ ಮಕ್ಕಳೆಲ್ಲ ಅವ್ರ ಹಿಂದ್ಗಡೆನೂ ಓಡ್ತಾ ಇರ್ತಾರೆ ಆಯ್ತಾ. ಅಂದರೆ ಈ ಥರ ಯಾಕಾಗಿ ಬರ್ತಾರೆ ಅಂತ ಅಷ್ಟು ಗೊತ್ತಿಲ್ಲ ನನಗೆ. ಅಲ್ಲಿ ನಮ್ಮೂರ ಸೈಡ್ ಆದರೆ ಈ ಥರ ಎಲ್ಲ ಬರಲ್ಲ, ಮನೆ ಹತ್ರ ಎಲ್ಲ. ಇಲ್ಲಿ ಒಂಥರ ಡಿಫ್ರೆಂಟು. ನಮ್ಮ ರಾಯಚೂರು ಸೈಡೆಲ್ಲ ಸ್ವಲ್ಪ ಡಿಫ್ರೆಂಟು. ಫಸ್ಟೆಲ್ಲ ಫುಲ್ ಭಯ ಆಗೋದು ನನಗೆ. ಫಸ್ಟ್ ಟೈಮ್ ಬಂದಾಗೆಲ್ಲ ಅವ್ರು ನೋಡಿಬಿಟ್ರೇ ಭಯ ಆಗೋದು. ಒಳಗಡೆ ಓಡೋಗ್ಬಿಡ್ತಿದ್ದೆ. ಇವಾಗೇನು ಅಷ್ಟು ಭಯ ಆಗೋಲ್ಲ. ಮೇಲ್ಗಡೆ ಬಂದರೆ ಒಂದೊಂದು ಸಾರಿ ಬರ್ತಾರೆ, ಇಲ್ಲಾಂದರೆ ಇಲ್ಲ. ಕೆಳಗಡೆ ಮನೆಯೆಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ತಾರೆ. ನಮ್ಮ ಚೋಟು ಕುಂತ್ಕೊಂಡ್ಬಿಟ್ಟಿದ್ದಾರೆ, ನಾನು ಭಯ ಪಟ್ಕೊಂಡು. ಕೂದಲು ನೋಡಿ ಏಸಿದೆ, ಹೂ ನೋಡಿ ಏಕೆಂತಲೇ. ನಮ್ಮ ಮನೆ ಪಕ್ಕ ಇದೆ ಹುಡುಗಿ, ಮುನ್ನಿ ಅಂತ. ಆಕಿನ ಹೆಸರು ಏನೋ ಇದೆ, ಬಟ್ ಮುನ್ನಿ ಅಂತ ಕರೆಯೋದು ನಾವು. ಈ ಹುಡುಗರಂತೂ ಫುಲ್ಲು ಓಡಿ ಬರ್ತಾರೆ ಅವ್ರು ನೋಡಿಕೊಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಸಾಯಂಕಾಲ ಟೈಮ್ ಇದು ಈ ಥರ ಬಂದಿರೋದವರು. ಬೆಳಗ್ಗೆ ಒಬ್ಬರು ಬಂದಿದ್ದರು, ಅಂದರೆ ಸಣ್ಣ ಮಕ್ಕಳು ಬಂದಿದ್ದರು ಬೆಳಗ್ಗೆ. ಅವಾಗಿಂದು ಒಂದು ಕ್ಲಿಪ್ ಇದೆ, ಅದು ಇದ್ರೆ ಆ್ಯಡ್ ಮಾಡ್ತೀನಿ. ಮೊನ್ನೆ ಹಾಕಿರೋದು ಮುದ್ಗಲಲ್ಲಿ ಹೇಗಿರುತ್ತೆ ಅಂತ. ಇವಾಗ ನಮ್ಮೂರಲ್ಲಿ ಹೇಗಿರುತ್ತೆ ಅಂತ ನೋಡೋಣಂತೆ ಆಯಿತಾ. ಇವಾಗ ರೆಡಿ ಆಗ್ತಾ ಇದ್ವಿ, ಇವ್ರು ಬಂದಿದ್ರಲ್ಲ, ಹಾಗಾಗಿ ಇದ್ರದ್ದೊಂದು ಕ್ಲಿಪ್ ಇರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ಕತ್ತಲ್ ರಾತ್ರಿ ಅಂತ ಇರುತ್ತೆ ಆಯಿತಾ, ಮೊಹರಂ ಇದೆಯಲ್ಲ, ಹಾಗಾಗಿ ಇವಾಗ ನಮ್ಮೂರಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಚೋಟು ನೀನು ಬೀಳ್ತೀನಿ ನೋಡಂಗೆ ಮಾಡ್ಕೊತ ತಂಗಿ ಕೈ ಹಿಡ್ಕೊ. ಇವಾಗ ಇನ್ನೊಂದು ದೇವ್ರಿಗೆ ಹೋಗ್ತಾ ಇರೋದು. ಅಲ್ಲಿ ದೇವ್ರಿಗೆ ಹೋದ್ನಲ್ಲ, ಅಲ್ಲೇನು ಅಷ್ಟು ಸೌಂಡ್ ಇರಲಿಲ್ಲ. ಇವಾಗ ಇನ್ನೊಂದು ದೇವ್ರಿಗೆ ಬಂದಿವಲ್ಲ, ಇಲ್ಲಿ ಸ್ವಲ್ಪ ಸೌಂಡು ಜಾಸ್ತಿ ಇತ್ತು. ಹಾಗಾಗಿ ಮನೆಗೆ ಹೋಗಿ ವಾಯ್ಸ್ ಕೊಟ್ಟರು ಆಯಿತು ಅಂತ ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ರಶ್ಶು ಇತ್ತು. ಆಮೇಲೆ ಕೆಂಡ ಎಲ್ಲ ಇನ್ನೂ ಹಾಕಿರಲಿಲ್ಲ, ಕಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು.
ಕೆಂಡ ಹಾಕಿರಲಿಲ್ಲ. ಆಮೇಲೆ ಲೇಟಾಗಿ ಅಂದರೆ ನೈಟ್ ಎಲ್ಲ ಎಚ್ಚರ ಇರ್ತಾರೆ ಆಯಿತಾ. ಯಾವಾಗ ಮೊಹರಂ ಸ್ಟಾರ್ಟ್ ಆಗುತ್ತೆ ರಾತ್ರಿ ಎಲ್ಲ ಎಚ್ಚರ ಇರ್ತಾರೆ. ಅಲ್ಲಿ ಕಟ್ಗೆ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಅದು ಫುಲ್ಲು ಕೆಂಡ ಹಾಕ್ತಾರೆ ಆಯಿತಾ. ಅದ್ರ ಫುಲ್ಲು ಕೆಂಡ ಇರುತ್ತೆ. ನಿಮ್ಮೂರಲ್ಲಿ ಯಾರ್ಯಾರ ಊರಲ್ಲಿ ಯಾವ ಥರ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿರಿ ಆಯಿತಾ. ಬೇರೆ ಸೈಡ್ನವ್ರಿಗೆ ಅಷ್ಟು ಗೊತ್ತಿರಲ್ಲ, ನಮ್ಮ UK ದವರಿಗಂತೂ ಗೊತ್ತಿರುತ್ತೆ ಆಯಿತಾ. ಇವಾಗ ಇದನ್ನೆಲ್ಲ ಕೆಂಡ ಹಾಕಿ ಫುಲ್ ರಾತ್ರಿ ಎಲ್ಲ ಎಚ್ಚರ ಇರ್ತಾರೆ. ಆಮೇಲೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಅಥವಾ 7 ಗಂಟೆವರೆಗೂ ದೇವರು ಭೇಟಿ ಅಂತ ಮಾಡಿಸ್ತಾರೆ ಆಯಿತಾ. ಅದ್ರದ್ದು ವೀಡಿಯೋ ಹಾಕಿರ್ತೀನಿ ಲಾಸ್ಟಲ್ಲಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಸವಣ್ಣನ ಗುಡಿ ಇದೆ ಆಯಿತಾ. ಅವಾಗೆಲ್ಲ ಫುಲ್ಲು ಗಲೀಜಿರೋದು. ಅವಾಗೆಲ್ಲ ಎಲ್ಲ ಕಲ್ಲು ಮುಳ್ಳು ಕಸ ಗಿಸ ಎಲ್ಲ ಇರೋದು. ಇವಾಗೆಲ್ಲ ನೀಟ್ ಮಾಡಿದ್ದಾರೆ ಆಯಿತಾ. ಪೇಂಟ್ ಗಿಂಟೆಲ್ಲ ಮಾಡಿ ನೀಟ್ ಮಾಡಿದ್ದಾರೆ. ಅದ್ರ ಮುಂದ್ಗಡೆ ಒಂದು ಬಸವಣ್ಣ ಇತ್ತು, ಅದನ್ನು ಯಾರು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಮಾರ್ನಿಂಗ್ ನಾನು ಹೋಗಿರಲಿಲ್ಲ, ನಮ್ಮ ಸಿಸ್ಟರ್ಗೆ ಹೇಳಿದ್ದೆ ವೀಡಿಯೋ ಹಾಕು ಅಂತ. ಅವ್ರು ಹಾಕಿದ್ರು, ಅದನ್ನೇ ಹಾಕಿದೆ ನಾನು. ಓಕೆ, ಥ್ಯಾಂಕ್ ಯು ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ನಾನು ಮಾತಾಡಲ್ಲ, ಅಲ್ಲಿಗೆ ವೀಡಿಯೋ ಎಂಡ್ ಮಾಡಿರ್ತೀನಿ.